ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಹಳಷ್ಟು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕೆಲವೊಂದಷ್ಟು ವಿಮಾನಗಳನ್ನ ರದ್ದು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಪ್ರಕಾರವಾಗಿ ನಿನ್ನೆ ತಡರಾತ್ರಿಯಿಂದ ಸುಮಾರು 70 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಸುಮಾರು 22 ವಿಮಾನಗಳ ಪ್ರಯಾಣ ರದ್ದಾಗಿದೆ. 50ಕ್ಕೂ ಅಧಿಕ ವಿಮಾನಗಳ ಹಾರಾಟದ ಸಮಯ ಕೂಡ ವಿಳಂಬ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಿಂದ ಟೇಕ್ ಆಫ್ ಆಗಬೇಕಾಗಿದ್ದಂಥ ವಿಮಾನಗಳು. ವಿಷಯ ಏನು? ವಿಷಯ ಇದು ಅಧಿಕೃತವಾಗಿ ಅಥಾರಿಟಿಯಿಂದ ಬರದೇ ಹೋದ್ರೂ ಕೂಡ ಬಹುಶಃ ಈ ಏರ್ ಬಸ್ಗೆ ಸಂಬಂಧಪಟ್ಟ ಹಾಗಿನ ವಿಮಾನಗಳ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಏನೋ ನಡೀತಾ ಇದೆ. ಅದೇನೋ ಈ ಮೊನ್ನೆ ಕೆಲವು ವಿಮಾನಗಳಲ್ಲಿ ಸಮಸ್ಯೆ ಉಂಟಾದಂಥ ಕಾರಣಕ್ಕಾಗಿ ಈಗ ಏರ್ ಬಸ್ ತನ್ನ ಪರ್ಟಿಕ್ಯುಲರ್ ಒಂದು ಸಿರೀಸ್ನ ವಿಮಾನದಲ್ಲಿ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಆಗಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ನಮ್ಮಲ್ಲಿ ಇಂಡಿಗೋ ಸೇರಿದಂಗೆ ಬಹಳಷ್ಟು ವಿಮಾನಗಳು ಯಾರ್ಯಾರು ಏರ್ ಬಸ್ ಆ ಪರ್ಟಿಕ್ಯುಲರ್ ಸಿರೀಸ್ನ ವಿಮಾನವನ್ನು ಬಳಸ್ತಾ ಇದ್ರೆ ಅವರೆಲ್ಲ ಅಪ್ಗ್ರೇಡೇಷನ್ಗೆ ಮುಂದಾಗ್ತಿದ್ದಾರೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಬಹುಶಃ ಆ ಕಾರಣ ಇರ್ಬೋದು. ಬಟ್ ಕೋಲ್ಕತ್ತಾ, ದೆಹಲಿ, ಮುಂಬೈ, ಡೆಹ್ರಾಡೂನ್, ವಾರಣಾಸಿ, ಅಹಮದಾಬಾದ್, ಆಮೇಲೆ ಚೆನ್ನೈ, ಪುಣೆ, ಭೋಪಾಲ್ ಹೀಗೆ ಬಹಳಷ್ಟು ಕಡೆಗೆ ಹೋಗಬೇಕಾಗಿದ್ದಂಥ ವಿಮಾನಗಳ ಹಾರಾಟದಲ್ಲಿ ರದ್ದಾಗಿದೆ, ವ್ಯತ್ಯಯ ಉಂಟಾಗ್ತಾ ಇದೆ.